ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿಲ್. ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಇತಿಹಾಸ, ಅದೇ ರೀತಿ ಉದ್ದೇಶದ ಬಗ್ಗೆ ಮಾತಾಡಿದೆ. ಆ ವಿಡಿಯೋವನ್ನು ನೋಡದೇ ಇದ್ದವರು ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಹಾಗೂ ನಾನು ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ಸಂಘಟನೆಗಳನ್ನು ಯಾಕೆ ಸರಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ವಿರೋಧಿಸ್ತಾ ಇದೆ, ಪ್ರಸ್ತುತವಾಗಿ ವಿದ್ಯಾರ್ಥಿ ಸಂಘಟನೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಹಾಗೂ ನಿಜವಾದ ವಿದ್ಯಾರ್ಥಿ ಸಂಘಟನೆಗಳ ಉದ್ದೇಶ ಹೇಗಿರ್ಬೇಕು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ಅ ವಿಡಿಯೋ. ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಯಾಕೆ ವಿದ್ಯಾರ್ಥಿ ಸಂಘಟನೆಗಳನ್ನು ವಿರೋಧಿಸ್ತಾ ಇದೆ ಅಂತ ನೋಡಿದ್ರೆ ಎರಡು ಕಾರಣಗಳಿದೆ. ಒಂದು, ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಹೇಳುವಂತ ಕಾರಣ. ಇನ್ನೊಂದು, ಯಾರಿಗೂ ಹೇಳದೇ ಇರುವಂತ ಕಾರಣ. ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಹೇಳುವಂತ ಕಾರಣಗಳನ್ನು ನೋಡ್ತಾ ಹೋದ್ರೆ ವಿದ್ಯಾರ್ಥಿ ಸಂಘಟನೆಗಳಿಂದ ಹಲವಾರು ದಂಗೆಗಳಾಗ್ತದೆ, ಅದೇ ರೀತಿ ಹೊರಗಿನ ರಾಜಕೀಯವನ್ನು ಕ್ಯಾಂಪಸ್ಗೆ ತರ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗಿ ಹೌದು, ವಿದ್ಯಾರ್ಥಿ ಸಂಘಟನೆಗಳಿಂದ ಹಲವಾರು ದಂಗೆಗಳಾಗಿದೆ, ಅದೇ ರೀತಿ ಹೊರಗಿನ ರಾಜಕೀಯವನ್ನು ಕ್ಯಾಂಪಸ್ಗೆ ಕೂಡ ತಂದಿದ್ದಾರೆ. ಆದ್ರೆ ಶಿಕ್ಷಣ ಸಂಸ್ಥೆಗಳು ಇದರ ವಿರುದ್ಧ ಸರಿಯಾದ ನಿಯಮಗಳನ್ನು ತರಬೇಕೆ ಹೊರತು ಈ ವಿದ್ಯಾರ್ಥಿ ಸಂಘಟನೆಗಳನ್ನು ನಿಷೇಧಿಸಿ ವಿದ್ಯಾರ್ಥಿಗಳ ಧ್ವನಿಯನ್ನು ಮೌನಗೊಳಿಸುವುದು ಎಷ್ಟರ ಮಟ್ಟಿಗೆ ಸರಿ? ಅವ್ರು ನೀಡುವಂತ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಸಂಘಟನೆಗಳಿಂದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ದೂರ ಇರ್ತಾರೆ ಮತ್ತು ಅಕಾಡೆಮಿಕ್ ಮೇಲೆ ಫೋಕಸ್ ಮಾಡಲ್ಲ ಅಂತ ಹೇಳ್ತಾರೆ. ಮೊದಲು ಆ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ರಾಜಕೀಯ ಕೂಡ ಶಿಕ್ಷಣದ ಭಾಗವೇ. ಸಂಘಟನೆಗಳಿಂದ ವಿದ್ಯಾರ್ಥಿಗಳು ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ತಾರೆ, ಆತ್ಮವಿಶ್ವಾಸಗಳು ಬೆಳೀತದೆ, ಅದೇ ರೀತಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಕೌಶಲ್ಯ ವಿದ್ಯಾರ್ಥಿಗಳಲ್ಲಿ ಬೆಳೀತದೆ. ಇದು ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ನೀಡುವಂತ ಕಾರಣ. ನೀಡದೆ ಇರುವಂತ ಕಾರಣಗಳು ಹಲವು ಇದೆ. ವಿದ್ಯಾರ್ಥಿಗಳು ಸಂಘಟನೆಗಳನ್ನು ಕಟ್ಟಿದ್ರೆ ಕಾಲೇಜ್ನಲ್ಲಿ ಆಗ್ತಿರುವಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾರೆ, ಸರ್ಕಾರದ ವಿರುದ್ಧ ಧ್ವನಿ ಎತ್ತಾರೆ, ಶಿಕ್ಷಣದ ಹೆಸರಲ್ಲಿ ಆಗ್ತಿರುವಂತಹ ಬಿಸ್ನೆಸ್ಗಳು ಮುಚ್ಚಿ ಹೋಗ್ತದೆ, ಹಾಗೂ ಎಜುಕೇಶನ್ ಮಾಫಿಯಾಗಳು ಬಯಲಾಗ್ತದೆ ಅನ್ನೋ ಭಯದಿಂದ ವಿದ್ಯಾರ್ಥಿ ಸಂಘಟನೆಗಳು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಇದು ಸರ್ಕಾರ ಹಾಗೂ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿ ಸಂಘಟನೆಯನ್ನು ವಿರೋಧಿಸುತ್ತಿರುವಂತ ಕಾರಣಗಳು. ಈಗಿನ ವಿದ್ಯಾರ್ಥಿ ಸಂಘಟನೆಗಳ ಬಗ್ಗೆ ಮಾತಾಡೋದಾದ್ರೆ ಬಹಳಷ್ಟು ಸಂಘಟನೆಗಳು ರಾಜಕೀಯ ಪಕ್ಷದ ಯೂನಿಟ್ ಆಗಿದೆ, ಅಂದ್ರೆ ಎಫಿಲಿಯೇಟೆಡ್ ಸಂಘಟನೆಗಳಾಗಿದೆ. ಒಂದು ಕಾಲದಲ್ಲಿ ದೇಶಕ್ಕಾಗಿ ಹೋರಾಡ್ತಿದ್ದ ವಿದ್ಯಾರ್ಥಿ ಸಂಘಟನೆಗಳು ಇದೀಗ ರಾಜಕೀಯ ಪಕ್ಷಗಳಿಗಾಗಿ ಹೋರಾಡ್ತಾ ಇದ್ದಾರೆ, ಜಾತಿ ಧರ್ಮದ ಹೆಸರಲ್ಲಿ ಹೋರಾಡ್ತಾ ಇದ್ದಾರೆ. ರಾಜಕೀಯ ವ್ಯಕ್ತಿಗಳು ತಮ್ಮ ಲಾಭಕ್ಕಾಗಿ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಈ ಸಂಘಟನೆಗಳು ತಮ್ಮ ಬೆಂಬಲಿತ ಪಕ್ಷ ತಪ್ಪು ಮಾಡಿದಾಗ ಸುಮ್ಮನಿದ್ದು ವಿರೋಧ ಪಕ್ಷದ ಪ್ರತಿ ನಡೆಗೆ ಪ್ರಶ್ನೆ ಮಾಡ್ತದೆ. ಮತ್ತು ಇಂಥ ಸಂಘಟನೆಗಳಿಗೆ ಪೊಲಿಟಿಕಲಿ ಆಗಿ ಸಪೋರ್ಟ್ ಇರೋ ಕಾರಣದಿಂದ ಈ ಸಂಘಟನೆಗಳ ಚಿಕ್ಕ ಕೆಲಸ ಕೂಡ ನಮಗೆ ದೊಡ್ಡದಾಗಿ ಕಾಣ್ತದೆ. ಯಾಕಂದ್ರೆ ಮೀಡಿಯಾ ಕೂಡ ಕವರೇಜ್ ಮಾಡುತ್ತೆ, ಪೊಲಿಟಿಕಲ್ ಪವರ್ ಇರೋದ್ರಿಂದ ಆ ಸಂಘಟನೆಗಳಿಗೆ ಫಂಡಿಂಗ್ ಕೂಡ ಆಗ್ತದೆ. ಹಾಗಾಗಿ ತುಂಬಾ ರೀತಿಯಲ್ಲಿ ಈ ಸಂಘಟನೆ ಪ್ರಮೋಟ್ ಆಗ್ತದೆ. ಇನ್ನು ಕೆಲವು ವಿದ್ಯಾರ್ಥಿ ಸಂಘಟನೆಗಳು ತಮ್ಮ ಮುಂಚಿನ ತತ್ವವನ್ನೇ ಅನುಸರಿಸ್ತಾ ಬರ್ತಾ ಇದೆ. ಯಾವ ರಾಜಕೀಯ ಪಕ್ಷ ತಪ್ಪು ಮಾಡಿದ್ರು ಕೂಡ ಪ್ರಶ್ನೆ ಮಾಡ್ತದೆ. ಆದ್ರೆ ಇಂಥ ಸಂಘಟನೆಗಳ ಬಗ್ಗೆ ನಮ್ಗೆ ಜಾಸ್ತಿ ಕೇಳಲಿಕ್ಕೆ ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ಇದ್ರ ಹಿಂದೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರುವುದಿಲ್ಲ, ಯಾವುದೇ ರಾಜಕಾರಣಿಗಳು ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಮತ್ತು ಮಾಧ್ಯಮ ಕೂಡ ಇದ್ರ ಬಗ್ಗೆ ಜಾಸ್ತಿ ತೋರಿಸುದಿಲ್ಲ. ಇದು ಪ್ರಸ್ತುತವಾಗಿರುವಂತಹ ವಿದ್ಯಾರ್ಥಿ ಸಂಘಟನೆಗಳ ಪರಿಸ್ಥಿತಿ ಅಂತ ಕೂಡ ಹೇಳ್ಬೋದು. ಇದನ್ನೆಲ್ಲ ನೋಡಿದ ಮೇಲೆ ಒಂದು ವಿದ್ಯಾರ್ಥಿ ಸಂಘಟನೆ ಹೇಗೆ ಇರಬೇಕು ಅನ್ನೋ ಪ್ರಶ್ನೆ ಕೂಡ ಮೂಡ್ತದೆ. ಒಂದು ವಿದ್ಯಾರ್ಥಿ ಸಂಘಟನೆ ಸರಿಯಾಗಿ ನಡಿಬೇಕಂತ ಆದ್ರೆ ಯಾವುದೇ ಜಾತಿ ಧರ್ಮ ಹಾಗೂ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗದೆ ಪ್ರತಿ ವಿದ್ಯಾರ್ಥಿಯ ಪರವು ನಿಂತು ಯಾವುದೇ ರಾಜಕೀಯ ಪಕ್ಷ ತಪ್ಪು ಮಾಡಿದ್ರು ಕೂಡ ಪ್ರಶ್ನೆ ಮಾಡುವಂತಹ ನಿಷ್ಠೆ ಆ ವಿದ್ಯಾರ್ಥಿ ಸಂಘಟನೆಯಲ್ಲಿ ಇರಬೇಕು. ಮತ್ತು ಆ ಸಂಘಟನೆಯ ಪ್ರತಿ ತೀರ್ಮಾನ ಕೂಡ ವಿದ್ಯಾರ್ಥಿಗಳೇ ಕೈಗೊಳ್ಬೇಕು ಹೊರತು ಹೊರಗಿನ ವ್ಯಕ್ತಿಗಳಲ್ಲ. ವಿದ್ಯಾರ್ಥಿ ಸಂಘಟನೆಗಳು ಕೇವಲ ಪ್ರತಿಭಟನೆ ಹಾಗೂ ಹೋರಾಟಕ್ಕೆ ಸೀಮಿತವಾಗಿರದೆ ಸಮಾಜ ಸುಧಾರಣೆ ಕೆಲಸಗಳನ್ನು ಕೈಗೊಂಡು ದೇಶದ ಯುವ ಜನರಿಗೆ ಮಾದರಿಯಾಗಿ ನಿಲ್ಲಬೇಕು. ಈ ರೀತಿ ವಿದ್ಯಾರ್ಥಿ ಸಂಘಟನೆಗಳು ಸಮಾಜಕ್ಕಾಗಿ ಕೆಲಸ ಮಾಡಬೇಕೇ ಹೊರತು ರಾಜಕೀಯ ವ್ಯಕ್ತಿಗಳಿಗಾಗಿ ಅಲ್ಲ. ಸೊ ನನಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದಷ್ಟೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.